ಡಿ.ಕೆ. ಶಿವಕುಮಾರ್ ಅವರು ಇದಕ್ಕೆ ಅಕ್ಷತೆಯನ್ನು ಕೊಡ್ತಾ ಇದ್ದಾರೆ. ಅದು ನಾವು ಕೊಡುವಂತ ಅನ್ನಭಾಗ್ಯದಿಂದ ಕೊಡ್ತಾ ಇರೋದು. ಅಕ್ಷತೆಯನ್ನು ಮಾಡ್ತಿರೋದೇ ಅನ್ನಭಾಗ್ಯದಿಂದ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಸ್ವಲ್ಪ ಜ್ಞಾನ ಇದ್ದು ಯೋಚನೆ ಮಾಡಿದ್ರೆ ಅವರು 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು. 1 ಕೆಜಿ ಅಕ್ಕಿನೂ ಕೊಟ್ಟಿಲ್ಲ. ಇನ್ನು ಅನ್ನಭಾಗ್ಯ ಅಕ್ಕಿ ಎಲ್ಲಿಂದ ಬರ್ತೈತೆ? ಅವ್ರು 10 ಕೆಜಿ ಕೊಡ್ತೀನಿ ಅಂತ ಮ್ಯಾನಿಫೆಸ್ಟೋದಲ್ಲಿ ಹಾಕ್ದ್ರು. ಲಾಸ್ಟ್ಗಿಲ್ಲ 5 ಕೆಜಿ ಕೊಡ್ತೀನಿ ಅಂದ್ರು. 5 ಕೆಜಿನೂ ಕೊಡ್ತಾ ಇಲ್ಲ. ನಾವು ದುಡ್ಡು ಕೊಡ್ತೀರಿ ಅಂತ ಹೇಳಿ ದುಡ್ಡು ಕೊಡ್ತಾ ಇರೋರು ಮೋದಿ. 5 ಕೆಜಿನೂ ಕೊಡ್ತಾ ಇರೋದು ಮೋದಿ. ಅದರಲ್ಲಿ 2 ಕೆಜಿ ಹೊಡೆದ್ಬಿಟ್ಟಿದ್ದಾರೆ ಇವರು. 3 ಕೆಜಿ ಕೊಡ್ತಾ ಇರೋದು ಈಗ ಮೋದಿ ಅವರ ಅಕ್ಕಿನೇ ಬರ್ತಾ ಇದೆ. ಅನ್ನಭಾಗ್ಯದ ಅಕ್ಕಿ ಎಲ್ಲಿ ಬರ್ತಾ ಇದೆ? ಹೋಯ್ತದೆಲ್ಲ, ಆ ಕಾಲ ಎಲ್ಲ ಹೊರಟೋಯ್ತು. ಈಗ ಯಾವುದು ಒಂದು ಕಾಳನು ಕೂಡ, ಒಂದೇ ಒಂದು ಕಾಳನು ಕೂಡ ರಾಜ್ಯ ಸರ್ಕಾರ ಅಕ್ಕಿಯನ್ನ ಕೊಡ್ತಾ ಇಲ್ಲ. ಎಲ್ಲ ಕೊಡ್ತಾ ಇರೋದು ಕೇಂದ್ರ ಸರ್ಕಾರನೇ, ನರೇಂದ್ರ ಮೋದಿ ಅವರ ಸರ್ಕಾರ. ಅದರಿಂದ ಡಿ.ಕೆ. ಶಿವಕುಮಾರ್ ಅವರಿಗೆ ಸ್ವಲ್ಪ ಮಾಹಿತಿಯನ್ನ ತೆಗೆಸ್ಕೊಂಡು ಆಮೇಲೆ ರಿಯಾಕ್ಟ್ ಮಾಡಿದ್ರೆ ಒಳ್ಳೇದು. ಡಿ.ಕೆ. ಶಿವಕುಮಾರ್ ಅವರು ಇದಕ್ಕೆ ಅಕ್ಷತೆಯನ್ನು ಕೊಡ್ತಾ ಇದ್ದಾರೆ. ಅದು ನಾವು ಕೊಡುವಂತ ಅನ್ನಭಾಗ್ಯದಿಂದ ಕೊಡ್ತಾ ಇರೋದು. ಅಕ್ಷತೆಯನ್ನು ಮಾಡ್ತಿರೋದೇ ಅನ್ನಭಾಗ್ಯದಿಂದ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಸ್ವಲ್ಪ ಜ್ಞಾನ ಇದ್ದು ಯೋಚನೆ ಮಾಡಿದ್ರೆ ಅವರು 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು. 1 ಕೆಜಿ ಅಕ್ಕಿನೂ ಕೊಟ್ಟಿಲ್ಲ. ಇನ್ನು ಅನ್ನಭಾಗ್ಯ ಅಕ್ಕಿ ಎಲ್ಲಿಂದ ಬರ್ತೈತೆ? ಅವ್ರು 10 ಕೆಜಿ ಕೊಡ್ತೀನಿ ಅಂತ ಮ್ಯಾನಿಫೆಸ್ಟೋದಲ್ಲಿ ಹಾಕ್ದ್ರು. ಲಾಸ್ಟ್ಗಿಲ್ಲ 5 ಕೆಜಿ ಕೊಡ್ತೀನಿ ಅಂದ್ರು. 5 ಕೆಜಿನೂ ಕೊಡ್ತಾ ಇಲ್ಲ. ನಾವು ದುಡ್ಡು ಕೊಡ್ತೀರಿ ಅಂತ ಹೇಳಿ ದುಡ್ಡು ಕೊಡ್ತಾ ಇರೋರು ಮೋದಿ. 5 ಕೆಜಿನೂ ಕೊಡ್ತಾ ಇರೋದು ಮೋದಿ. ಅದರಲ್ಲಿ 2 ಕೆಜಿ ಹೊಡೆದ್ಬಿಟ್ಟಿದ್ದಾರೆ ಇವರು. 3 ಕೆಜಿ ಕೊಡ್ತಾ ಇರೋದು ಈಗ ಮೋದಿ ಅವರ ಅಕ್ಕಿನೇ ಬರ್ತಾ ಇದೆ. ಅನ್ನಭಾಗ್ಯದ ಅಕ್ಕಿ ಎಲ್ಲಿ ಬರ್ತಾ ಇದೆ? ಹೋಯ್ತದೆಲ್ಲ, ಆ ಕಾಲ ಎಲ್ಲ ಹೊರಟೋಯ್ತು. ಈಗ ಯಾವುದು ಒಂದು ಕಾಳನು ಕೂಡ, ಒಂದೇ ಒಂದು ಕಾಳನು ಕೂಡ ರಾಜ್ಯ ಸರ್ಕಾರ ಅಕ್ಕಿಯನ್ನ ಕೊಡ್ತಾ ಇಲ್ಲ. ಎಲ್ಲ ಕೊಡ್ತಾ ಇರೋದು ಕೇಂದ್ರ ಸರ್ಕಾರನೇ, ನರೇಂದ್ರ ಮೋದಿ ಅವರ ಸರ್ಕಾರ. ಅದರಿಂದ ಡಿ.ಕೆ. ಶಿವಕುಮಾರ್ ಅವರಿಗೆ ಸ್ವಲ್ಪ ಮಾಹಿತಿಯನ್ನ ತೆಗೆಸ್ಕೊಂಡು ಆಮೇಲೆ ರಿಯಾಕ್ಟ್ ಮಾಡಿದ್ರೆ ಒಳ್ಳೇದು. ಡಿ.ಕೆ. ಶಿವಕುಮಾರ್ ಅವರು ಇದಕ್ಕೆ ಅಕ್ಷತೆಯನ್ನು ಕೊಡ್ತಾ ಇದ್ದಾರೆ. ಅದು ನಾವು ಕೊಡುವಂತ ಅನ್ನಭಾಗ್ಯದಿಂದ ಕೊಡ್ತಾ ಇರೋದು. ಅಕ್ಷತೆಯನ್ನು ಮಾಡ್ತಿರೋದೇ ಅನ್ನಭಾಗ್ಯದಿಂದ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಸ್ವಲ್ಪ ಜ್ಞಾನ ಇದ್ದು ಯೋಚನೆ ಮಾಡಿದ್ರೆ ಅವರು 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು. 1 ಕೆಜಿ ಅಕ್ಕಿನೂ ಕೊಟ್ಟಿಲ್ಲ. ಇನ್ನು ಅನ್ನಭಾಗ್ಯ ಅಕ್ಕಿ ಎಲ್ಲಿಂದ ಬರ್ತೈತೆ? ಅವ್ರು 10 ಕೆಜಿ ಕೊಡ್ತೀನಿ ಅಂತ ಮ್ಯಾನಿಫೆಸ್ಟೋದಲ್ಲಿ ಹಾಕ್ದ್ರು. ಲಾಸ್ಟ್ಗಿಲ್ಲ 5 ಕೆಜಿ ಕೊಡ್ತೀನಿ ಅಂದ್ರು. 5 ಕೆಜಿನೂ ಕೊಡ್ತಾ ಇಲ್ಲ. ನಾವು ದುಡ್ಡು ಕೊಡ್ತೀರಿ ಅಂತ ಹೇಳಿ ದುಡ್ಡು ಕೊಡ್ತಾ ಇರೋರು ಮೋದಿ. 5 ಕೆಜಿನೂ ಕೊಡ್ತಾ ಇರೋದು ಮೋದಿ. ಅದರಲ್ಲಿ 2 ಕೆಜಿ ಹೊಡೆದ್ಬಿಟ್ಟಿದ್ದಾರೆ ಇವರು. 3 ಕೆಜಿ ಕೊಡ್ತಾ ಇರೋದು ಈಗ ಮೋದಿ ಅವರ ಅಕ್ಕಿನೇ ಬರ್ತಾ ಇದೆ. ಅನ್ನಭಾಗ್ಯದ ಅಕ್ಕಿ ಎಲ್ಲಿ ಬರ್ತಾ ಇದೆ? ಹೋಯ್ತದೆಲ್ಲ, ಆ ಕಾಲ ಎಲ್ಲ ಹೊರಟೋಯ್ತು. ಈಗ ಯಾವುದು ಒಂದು ಕಾಳನು ಕೂಡ, ಒಂದೇ ಒಂದು ಕಾಳನು ಕೂಡ ರಾಜ್ಯ ಸರ್ಕಾರ ಅಕ್ಕಿಯನ್ನ ಕೊಡ್ತಾ ಇಲ್ಲ. ಎಲ್ಲ ಕೊಡ್ತಾ ಇರೋದು ಕೇಂದ್ರ ಸರ್ಕಾರನೇ, ನರೇಂದ್ರ ಮೋದಿ ಅವರ ಸರ್ಕಾರ. ಅದರಿಂದ ಡಿ.ಕೆ. ಶಿವಕುಮಾರ್ ಅವರಿಗೆ ಸ್ವಲ್ಪ ಮಾಹಿತಿಯನ್ನ ತೆಗೆಸ್ಕೊಂಡು ಆಮೇಲೆ ರಿಯಾಕ್ಟ್ ಮಾಡಿದ್ರೆ ಒಳ್ಳೇದು.